ಮೊಟ್ಟೆ ಪ್ರಿಯರೇ ಎಚ್ಚರ ಎಚ್ಚರ ಎಚ್ಚರ. 12 ರೂಪಾಯಿ ಮೊಟ್ಟೆಯಲ್ಲಿ ವಿಷ ಇದೆಯಾ? ಲ್ಯಾಬ್ ರಿಪೋರ್ಟ್ನಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ. ಮೊಟ್ಟೆ ತಿಂದ್ರೆ ಬರುತ್ತೆ ಅಂತೆ ಕ್ಯಾನ್ಸರ್. ಈಗೋಸ್ ಮೊಟ್ಟೆಗಳಲ್ಲಿ ನೈಟ್ರೋಫ್ಯೂರಾನ್ ನಿಷೇಧಿತ ಕೆಮಿಕಲ್ ಪತ್ತೆ. ಮೊಟ್ಟೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಮೊಟ್ಟೆ ಇಷ್ಟ ಆಗುತ್ತೆ. ಅದರಲ್ಲೂ ಜಿಮ್ಗೆ ಹೋಗೋರ್ಗೆ ಮೊಟ್ಟೆನೇ ಪ್ರೋಟೀನ್. ಮಕ್ಕಳಿಗೆ ದಿನಕ್ಕೊಂದು ಮೊಟ್ಟೆ ಕೊಟ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಆದ್ರೀಗ ಮೊಟ್ಟೆ ತಿನ್ನೋ ಮುನ್ನ 1000 ಬಾರಿ ಯೋಚಿಸಬೇಕಾಗಿದೆ. ಯಾಕಂದ್ರೆ ನೀವು ಮಾರ್ಕೆಟ್ಗೆ ಹೋಗಿ ಹೋಲ್ಸೇಲ್ನಲ್ಲಿ 100 ರೂಪಾಯಿ ಅಥವಾ 150 ರೂಪಾಯಿಗೆ ಮೊಟ್ಟೆ ತಗೋತೀರಾ. ಆದ್ರೀಗ ಆ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ತರಿಸೋ ಕೆಮಿಕಲ್ ಇದೆ ಅನ್ನೋ ಸುದ್ದಿ ದೇಶಾದ್ಯಂತ ಭಾರಿ ಸುದ್ದಿ ಆಗ್ತಿದೆ. ಈಗೋಸ್ ಅನ್ನೋ ಪ್ರೀಮಿಯಂ ಮೊಟ್ಟೆ ಬ್ರ್ಯಾಂಡ್ ನಲ್ಲಿ ಕೆಮಿಕಲ್ ಪತ್ತೆಯಾಗಿದೆ. ಒಂದ್ ಕಡೆ ಕಂಪನಿ ಹೇಳುತ್ತೆ ನಮ್ಮ ಮೊಟ್ಟೆಯಲ್ಲಿ ಸೈರಾಯ್ಡ್ ಇಲ್ಲ ಅಂತ, ಇನ್ನೊಂದ್ ಕಡೆ ಲ್ಯಾಬ್ ರಿಪೋರ್ಟ್ ಹೇಳುತ್ತೆ ಇದು ಡೇಂಜರಸ್ ಅಂತ. ಲ್ಯಾಬ್ ಟೆಸ್ಟ್ ನಲ್ಲಿ ಈಗೋಸ್ ಮೊಟ್ಟೆಗಳಲ್ಲಿ ನೈಟ್ರೋಫ್ಯೂರಾನ್ ಅನ್ನೋ ನಿಷೇಧಿತ ಕೆಮಿಕಲ್ ಪತ್ತೆಯಾಗಿದೆ. ರಿಪೋರ್ಟ್ ಪ್ರಕಾರ ಈಗೋಸ್ ಮೊಟ್ಟೆಗಳಲ್ಲಿ 0.73 ppb ಫಾಸ್ಫರ್ ಬಿಲಿಯನ್ ಅಷ್ಟು AOG ಪತ್ತೆಯಾಗಿದೆ. ಇಷ್ಟೊಂದು ಕಮ್ಮಿ ಇದ್ರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಆದ್ರೆ ವಿಚಾರ ಇರೋದು ಕ್ವಾಂಟಿಟಿಯಲ್ಲಿ ಅಲ್ಲ, ಟ್ರಸ್ಟ್ ಮತ್ತು ಸೇಫ್ಟಿಯಲ್ಲಿ. ಯಾಕೆಂದ್ರೆ ಈ ಕೆಮಿಕಲ್ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ. ನೈಟ್ರೋಫ್ಯೂರಾನ್ ಅನ್ನೋದು ಆಂಟಿಬಯೋಟಿಕ್. ಇದನ್ನು ಕೋಳಿಗಳಿಗೆ ಕಾಯಿಲೆ ಬರಬಾರ್ದು ಮತ್ತೆ ಬೇಗ ದಪ್ಪ ಆಗಬೇಕು ಅನ್ನೋ ಕಾರಣಕ್ಕೆ ಕೊಡ್ತಾರೆ. ಇದನ್ನು ಕೋಳಿ ತಿಂದಾಗ ಅದರ ಲಿವರ್ನಲ್ಲಿ ಮೆಟಬಾಲಿಸಮ್ ಆಗಿ ಅದು AOG ಆಗಿ ಕನ್ವರ್ಟ್ ಆಗುತ್ತೆ. ಮಾರುಕಟ್ಟೆಯಲ್ಲಿ 6 ರೂಪಾಯಿಗೂ ಮೊಟ್ಟೆ ಸಿಗುತ್ತೆ, 12 ರೂಪಾಯಿಗೂ ಮೊಟ್ಟೆ ಸಿಗುತ್ತೆ. 12 ರೂಪಾಯಿ ಮೊಟ್ಟೆ ಒಳ್ಳೆ ಕ್ವಾಲಿಟಿ ಅಂತ ನಾವು ತಗೊಂಡು ಮಕ್ಕಳಿಗೆ ಕೊಡ್ತೇವೆ. ಆದರೆ ಬ್ರ್ಯಾಂಡ್ ಹೆಸರಿನಲ್ಲಿ ಇವರು ಕಳಪೆ ಮೊಟ್ಟೆ ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇನ್ಮುಂದೆ ಮೊಟ್ಟೆ ತಿನ್ಬೇಕಾ ಬೇಡವಾ ಅನ್ನೋ ಯಕ್ಷ ಪ್ರಶ್ನೆ ಕಾಡ್ತಿದೆ ಅಲ್ವಾ? ಆದ್ರೆ ಇನ್ಮುಂದೆ ಮೊಟ್ಟೆ ಖರೀದಿಸುವಾಗ ಸ್ವಲ್ಪ ಯೋಚಿಸಿ ಖರೀದಿಸಿದ್ರೆ ಒಳ್ಳೇದು.